ಸುಮಾರು ವರ್ಷಗಳಿಂದ ನಾನು ಗಮನಿಸಿದ ಹಾಗೆ ಸುಮಾರು 10-12 ವರ್ಷಗಳಿಗಿಂತ ಜಾಸ್ತಿ ಆಯಿತು. ಅಷ್ಟು ವರ್ಷಗಳಿದ್ದರೂ ಕೂಡ ನಾರಾಯಣಗೌಡರು ಬಹಳ ಕ್ರಿಯಾಶೀಲರಾಗಿ ಕನ್ನಡದ ಚಳವಳಿಯಲ್ಲಿ ತೊಡಗಿಕೊಂಡದ್ದನ್ನು ನಾನು ಗಮನಿಸ್ತಾ ಬಂದಿದ್ದೇನೆ. ಮತ್ತು ಕನ್ನಡಕ್ಕೆ ತೊಂದರೆ ಬಂದಾಗಲೆಲ್ಲ, ಕನ್ನಡಕ್ಕೆ ಸಂಕಟ ಬಂದಾಗಲೆಲ್ಲ, ಕನ್ನಡಕ್ಕೆ ಅನ್ಯಾಯವಾದಾಗಲೆಲ್ಲ, ಕನ್ನಡಕ್ಕೆ ಕೊರತೆ ಆದಾಗಲೆಲ್ಲ ಅವರು ಧ್ವನಿ ಎತ್ತಿದ್ದಾರೆ ಮತ್ತು ಕರ್ನಾಟಕಾದ್ಯಂತ ಸಂಚರಿಸಿ ಬೇಕಾದಷ್ಟು ಚಳವಳಿ ಮಾಡಿದ್ದಾರೆ, ಪ್ರತಿಭಟನೆ ಸಲ್ಲಿಸಿದ್ದಾರೆ, ಸರ್ಕಾರಕ್ಕೆ ಅಹವಾಲುಗಳನ್ನು ಸಲ್ಲಿಸಿದ್ದಾರೆ, ಜನಗಳನ್ನು ಎಚ್ಚರಿಸಿದ್ದಾರೆ. ಹೀಗಾಗಿ ಅವರ ಈ 14 ವರ್ಷಗಳ ಅವಧಿಯಲ್ಲಿ ಕನ್ನಡಕ್ಕಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಅವರು ಚಾಮರಾಜನಗರದ ತುಟ್ಟ ತುದಿಯಿಂದ ಬೀದರಿನ ತುಟ್ಟ ತುದಿ ಹುಮ್ನಾಬಾದಿನವರೆಗೂ, ಇತ್ತ ಕಡೆ ಮುಳುಬಾಗಲಿನಿಂದ ಅತ್ತ ಕಡೆ ಮಂಗಳೂರಿನ ಅರಬ್ಬಿ ಸಮುದ್ರದವರೆಗೂ ಅವರು ಮಾಡಿರ್ತಕ್ಕಂತಹ ನೂರಾರು ಕೆಲಸಗಳು ಏನಿದೆ ಅದು ಕನ್ನಡ ಜನಮನವನ್ನು ಅದು ಗೆದ್ದಿರ್ತಕ್ಕಂಥದ್ದು. ಇಡೀ ಕರ್ನಾಟಕದಲ್ಲಿ ಅವರೊಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ಅವರು ಕರ್ನಾಟಕದಾದ್ಯಂತ ನಡೆಸುತ್ತಿರುವ ಅನೇಕ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿರುವುದಲ್ಲದೆ ಕನ್ನಡ ಜನತೆಯನ್ನು ಬಡಿದೆಬ್ಬಿಸುವುದರಲ್ಲಿ, ಕನ್ನಡ ಜನತೆಗೆ ಆ ನುಡಿಯ ಬಗ್ಗೆ, ನಾಡಿನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಮೂಡಿಸುವುದರಲ್ಲಿ ಅವರ ಈ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ.